ನಮಸ್ಕಾರ. ದೇವಾಂಗ ಕುಲ ಬಂಧು ಬಾಂಧವರೇ, ಸಹೋದರ ಸಹೋದರಿಯರೇ ಮತ್ತು ಸಣ್ಣ ಸಣ್ಣ ಮಕ್ಕಳಾಗಿರುವ ನಮ್ಮ ವಂಶದ ಕುಡಿಯಾದ ನಾಳಿನ ಪೀಳಿಗೆಗಳೇ, ನಿಮಗೆಲ್ಲ ನಮ್ಮ ಹಬ್ಬಗಳಲ್ಲಿ ನಾವು ನೋಡುವ ನಮ್ಮ ವೀರಮುಷ್ಟಿಯ ಬಗ್ಗೆ ಪರಿಚಯ ಮಾಡೋಣ ಎಂಬ ಸಣ್ಣ ಪ್ರಯತ್ನ. ಈ ವೀರಮುಷ್ಟಿಯ ಬಗ್ಗೆ ನಮ್ಮ ಹಿರಿಯರು ಹಲವಾರು ತರದ ವಿವರಣೆಯನ್ನು ನೀಡಿದ್ದಾರೆ. ಈ ವೀರಮುಷ್ಟಿ ಯಾರು ಎಂಬುದರ ಬಗ್ಗೆ ಒಂದೊಂದು ಪ್ರದೇಶದಲ್ಲಿ ಇರುವ ಒಂದೊಂದು ಹಿರಿಯರು ಬೇರೆ ಬೇರೆ ತರಹದ ವಿವರಣೆಯನ್ನು ನೀಡಿದ್ದಾರೆ. ಅದರಲ್ಲಿ ನನ್ನ ಮೆಚ್ಚುಗೆಯ ನಿಜಾಂಶಕ್ಕೆ ಹತ್ತಿರವಾಗಿ ತೋರಿಸುವುದು ಯಾವುದೆಂದರೆ, ನಮ್ಮ ಕುಲದಲ್ಲಿ ಕೆಲವು ಪಂಗಡದವರ ಮನೆದೇವರಾಗಿರುವ ವೀರಭದ್ರನೇ ಈ ವೀರಮುಷ್ಟಿ ಎಂಬುದು. ಹೌದು, ನಾವು ಹಬ್ಬಗಳಲ್ಲಿ ನೋಡುವ ಈ ವೀರಮುಷ್ಟಿ ಎಂದು ನಾವು ಕರೆಯುವ ಈ ವೀರಮುಷ್ಟಿ ವೀರಭದ್ರನೆಂಬುದೇ ನಮ್ಮ ನಂಬಿಕೆಯಾಗಿದೆ. ವೀರಮುಷ್ಟಿ ಎಂಬ ಈ ಹೆಸರೇ ನಮ್ಮ ಉಚ್ಚಾರಣೆಯಲ್ಲಿ ಮರುಗಿ ವೀರಮುಷ್ಟಿಯಾಗಿದೆ. ವೀರಮುಷ್ಟಿಯ ಕರ್ತವ್ಯ. ಈ ವೀರಮುಷ್ಟಿ ಯಾರು, ಅವರ ಕರ್ತವ್ಯ ಏನು ಗೊತ್ತಾ? ಈ ವೀರಮುಷ್ಟಿ ನಮ್ಮ ತಾಯಿಯ ದುಷ್ಟಶಕ್ತಿಗಳ ಬೇಟೆಯಾಡುವ ಸೇನೆಗೆ ಸೇನಾಧಿಪತಿ. ಅದೇ ವೀರಮುಷ್ಟಿಯೇ ನಮ್ಮ ತಾಯಿಯನ್ನು ಯಾವ ದುಷ್ಟಶಕ್ತಿಗಳು ತಾಕದಂತೆ ಕಾಯುವ ಅಂಗರಕ್ಷಕನು. ನಮ್ಮ ಹಬ್ಬಗಳಲ್ಲಿ ಬರುವ ಈ ವೀರಮುಷ್ಟಿ ನಮ್ಮ ತಾಯಿ ಶಕ್ತಿ ರೂಪದಲ್ಲಿ ನಮ್ಮ ಪ್ರದೇಶದಲ್ಲಿ ಮೆರವಣಿಗೆ ಬರುವಾಗ ಅವಳ ಎದುರು ಯಾರಾದರೂ ಚಪ್ಪಲಿ ಹಾಕಿಕೊಂಡು ಮತ್ತು ಕಪ್ಪು ಬಟ್ಟೆ ಧರಿಸಿಕೊಂಡು ಬಂದರೆ ಅವರನ್ನು ಬೆದರಿಸಿ ದೂರ ತಳ್ಳುತ್ತಾ ಬರುತ್ತಾರೆ. ಅದೇ ತರಹ ನಮ್ಮ ತಾಯಿ ಜ್ಯೋತಿ ಸ್ವರೂಪವಾಗಿ ಬರುವಾಗ ಆ ಶಕ್ತಿಯುತ ಜ್ಯೋತಿಗೆ ಯಾವುದೇ ಕೆಟ್ಟ ಗಾಳಿ ಅಂಡದಂತೆ ಅವಳ ಅಂಗರಕ್ಷಕನಾಗಿಯೂ ಬರುತ್ತಾರೆ. ಇದರ ಅರ್ಥ ಏನಾಗಿರುತ್ತದೆ ಎಂದರೆ, ನಾನು ಮುಂಚೆಯೇ ಹೇಳಿದ ಹಾಗೆ ನಮ್ಮ ದೇವಾಂಗ ಇತಿಹಾಸದಲ್ಲಿ ನಮ್ಮ ತಾಯಿ ನಮ್ಮನ್ನು ರಾಕ್ಷಸರಿಂದ ರಕ್ಷಿಸಲು ಬರುವಾಗೆಲ್ಲ ಈ ವೀರಮುಷ್ಟಿ ಎಂಬ ವೀರಭದ್ರನು ಅವಳ ಸೇನಾಧಿಪತಿಯಾಗಿ ಅವಳ ಅಂಗರಕ್ಷಕನಾಗಿಯೂ ಇದ್ದಿದ್ದಾನೆ ಎಂಬುದನ್ನು ನಮಗೆ ಅರಿವು ಮೂಡಿಸಲು ಈ ಪದ್ಧತಿಯನ್ನು ನಮ್ಮ ಹಿರಿಯವರು ಹಬ್ಬಗಳಲ್ಲಿ ಮಾಡುತ್ತಿದ್ದಾರೆ ಎಂಬ ನಂಬಿಕೆ. ಬಂಧುಗಳೇ, ಇದೇ ತರಹ ನಾವು ಇನ್ನೊಂದು ಪದ್ಧತಿಯನ್ನು ಹಲವಾರು ಶತಮಾನಗಳಿಂದ ಮಾಡಿ ಬರುತ್ತಿದ್ದೇವೆ. ಅದೇನೆಂದರೆ, ನಮ್ಮ ಹಿರಿಯರು ತಮ್ಮ ಸಣ್ಣ ಸಣ್ಣ ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನು ಕರೆತಂದು ಈ ವೀರಮುಷ್ಟಿಯ ಮುಂದೆ ಅವರ ರೂಪವನ್ನು ತೋರಿಸಿ ನಿಲ್ಲಿಸುತ್ತಾರೆ. ಆಗ ಆ ವೀರಮುಷ್ಟಿ ಆ ಸಣ್ಣ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಭಯಬಿಡಿಸುತ್ತಾರೆ. ಹೌದು ಬಾಂಧವರೇ, ನಮ್ಮಲ್ಲಿ ಇನ್ನೂ ಅನೇಕರು ವೀರಮುಷ್ಟಿ ಸಣ್ಣ ಮಕ್ಕಳನ್ನು ಭಯಪಡಿಸುತ್ತಾರೆ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಅದು ಭಯಪಡಿಸುವುದಲ್ಲ, ಭಯ ಬಿಡಿಸುವುದು. ನನ್ನ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಈ ತರದ ಹಲವಾರು ರೂಪಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಕಷ್ಟಗಳು ಬಂದು ನಿಲ್ಲುತ್ತವೆ. ಅದನ್ನು ನೋಡಿ ಭಯಪಡಬೇಡಿ, ಅದನ್ನು ನೋಡಿ ಹೆದರಬೇಡಿ. ಅಂತಹ ಕಷ್ಟಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಎದುರಿಸಿ ನಿಲ್ಲಿ ಎಂಬ ಜೀವನ ಪಾಠವನ್ನು ಕಲಿಸುವುದೇ ಇದರ ತಾತ್ಪರ್ಯವಾಗಿರುತ್ತದೆ. ಇಂತಹ ಶ್ರೇಷ್ಠವಾದ ನಮ್ಮ ಕುಲದ ಹೆಮ್ಮೆಯಾದದ ವೀರಮುಷ್ಟಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ವಂಶದ ಕುಡಿಗೆ ನಾವು ಪರಿಚಯ ಮಾಡುವುದು ಬೇಡವೇ? ಬನ್ನಿ, ನಮ್ಮ ದೇವಾಂಗ ಸಮಾಜವೇ, ಈ ಬೆಂಗಳೂರು ಮಹಾನಗರದ ಹೊಸರೋಡಿನಲ್ಲಿ ನಮ್ಮ ಕನ್ನಡ ದೇವಾಂಗ ಸೇವಾ ಭವನದ ವತಿಯಿಂದ ಬರುವ ಮಾರ್ಚ್ 26ರಂದು ನಡೆಯಲಿರುವ ನಮ್ಮ ಚೌಡೇಶ್ವರಿಯ ಹಬ್ಬದಲ್ಲಿ ನಿಮ್ಮ ಮಕ್ಕಳಿಗೆ ಈ ವೀರಮುಷ್ಟಿಯನ್ನು ಪರಿಚಯ ಮಾಡಿಸಿ.